ಶ್ರೀ ನಗರೇಶ್ವರ ವೆಲ್ಫೇರ್ ಸೊಸೈಟಿ ಕಲಬುರಗಿ ವತಿಯಿಂದ ಇಂದು ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟುವ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ನಗರೇಶ್ವರ ಕಲ್ಯಾಣ ಸಂಘ ಸಹಯೋಗದಲ್ಲಿ ಸಮುದಾಯ ಕನೆಕ್ಟರ್ಸ್ ಕಲಬುರಗಿ, HDR ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರು ಮತ್ತು ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಜಂಟಿಯಾಗಿ ಸಂಘಟಿಸಿ ಸಾಮೂಹಿಕ ಜಾಗೃತಿ ಮತ್ತು ಲಸಿಕೆ ಶಿಬಿರವನ್ನು ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಿಕೆ ದೃಷ್ಟಿಯಿಂದ 9 ವರ್ಷದಿಂದ 14 ವರ್ಷದೊಳಗಿನ ಹುಡುಗಿಯರ ಸಲುವಾಗಿ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಭಾಷಣಕಾರರಾಗಿ ಕೆಬಿಎನ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಲಬುರಗಿಯ HOD OBG ಡಾಕ್ಟರ್ ರಾಜಶ್ರೀ ಪಾಲಾದಿ ಆಗಮಿಸಿದ್ದರು. ಹೆಣ್ಣು ಮಕ್ಕಳಿಗೆ ಕಾನೂನು ಅರಿವು ಮೂಡಿಸಲು ಹೈಕೋರ್ಟ್ ಕಲಬುರಗಿಯ ಹಿರಿಯ ವಕೀಲರಾದ ಶ್ರೀಮತಿ ಅನುರಾಧ ಎಂ ದೇಸಾಯಿ ಆಗಮಿಸಿದ್ದರು. ಶ್ರೀ ನಗರೇಶ್ವರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಕೆ ಮೈಲಾಪುರ ಅಧ್ಯಕ್ಷತೆ ವಹಿಸಿದ್ದರು. ದಿನಾಂಕ 15 ಫೆಬ್ರವರಿ 2025ರಂದು ಶನಿವಾರದಂದು ಬೆಳಿಗ್ಗೆ 10:30ಕ್ಕೆ ಶ್ರೀ ನಗರೇಶ್ವರ ಶಾಲಾ ಆವರಣದ ಶ್ರೀ ಸಂಗಯ್ಯ ಮುಕ್ಕ ಸಭಾಗೃಹದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಕಾಮನ್ ಆಗಿ ಏನು ಹೇಳ್ತಾರೆ, ಕ್ಯಾನ್ಸರ್ ಯಾರಿಗೆ ಬರುತ್ತೆ ಅಂದರೆ ಯಾರಿಗೆ ಚಟಗಳಿರ್ತವೆ ಅವರಿಗೆ ಕ್ಯಾನ್ಸರ್ ಜಾಸ್ತಿ ಬರುತ್ತೆ, ಅವ್ರಿಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಇದೆ. ಆದರೆ ಅದು ಸುಳ್ಳು. ಎಷ್ಟೊಂದು ಜನ ಇದ್ದಾರೆ ಜೀವನದಲ್ಲಿ ಯಾವುದೇ ಒಂದು ದುಶ್ಚಟ ಅಂದ್ಕೊಳ್ಳದೆ ಇದ್ದವರು ಕೂಡ ಕ್ಯಾನ್ಸರ್ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲು ಮತ್ತು ಇವತ್ತಿನ ನಮ್ಮ ಫುಡ್ ಹ್ಯಾಬಿಟ್. ನಾವೆಲ್ಲ ಚಿಕ್ಕವರಿದ್ದಾಗ ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ಮಾತ್ರ ಬರ್ತಿತ್ತು, ಹೌದಲ್ಲ? ಇವಾಗ ವರ್ಷ ಪೂರ್ತಿ ಕಲ್ಲಂಗಡಿ ಹಣ್ಣು ಸಿಗುತ್ತೆ. ಹೇಗೆ ಸಾಧ್ಯ? ಬಿಕಾಸ್ ಆಫ್ ಕೆಮಿಕಲ್ಸ್. ಕಲ್ಲಂಗಡಿ ಹಣ್ಣಿನ ಬೆಳವಣಿಗೆ 52 ದಿವಸ ಮುಗಿದೋಗುತ್ತೆ. ಆ ಕೆಮಿಕಲ್ಸ್ ಹಾಕ್ತಾ ಇದ್ದರೆ ಆ ಕಲ್ಲಂಗಡಿ ಹಣ್ಣು ಬೆಳವಣಿಗೆನೇ ಆಗೋದಿಲ್ಲ. ಸುಮ್ಮನೆ ಎಕ್ಸಾಂಪಲ್ ಒಂದು ಕಲ್ಲಂಗಡಿ ಹಣ್ಣು ಹೇಳ್ತಾರೆ, ಉಳಿದೆಲ್ಲ ಹೇಳ್ತಾ ಕೂತಂತ ಇಡೀ ದಿವಸ ಹೋಗ್ತದೆ. 52 ಡೇಸಲ್ಲಿ ಅದು ಬೆಳೆದು ಮಾರ್ಕೆಟಿಗೆ ಬರಬೇಕು ಆ ಲೆವೆಲಿಗೆ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಅಷ್ಟು ಕೆಮಿಕಲ್ಸು, ಅಷ್ಟು ಫರ್ಟಿಲೈಸರ್ ಹಾಕ್ತಾ ಇದ್ದಾರೆ. ಮತ್ತು ಅದನ್ನು ನಾವು ಸೇವನೆ ಮಾಡಿದಾಗ ಅದು ನಮ್ಮ ದೇಹದಲ್ಲಿ ಹೋಗ್ತಾ ಇದೆ. ಈ ರೀತಿಯಾಗಿ ನೀವು ತಿಂತಕ್ಕಂಥ ಪ್ರತಿಯೊಂದು ವಸ್ತು ಇವತ್ತು ಕಲಬೆರಕೆ ಆಗಿದೆ. ನೀವು ಮಕ್ಕಳೆಲ್ಲ ಜಂಕ್ ಫುಡ್ಗೆ ಭಾಳ ಅಡಿಕ್ಟೆಡ್ ಇದ್ದೀವಿ. ನಿಮಗೆ ಪಿಜ್ಜಾ ಅಂದರೆ ಇಷ್ಟ, ಬರ್ಗರ್ ಅಂದರೆ ಇಷ್ಟ, ಚಿಪ್ಸ್ ಅಂದರೆ ಇಷ್ಟ. ಆದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿದ್ದಾರೆ. ಪ್ರಿಸರ್ವೇಟಿವ್ಸ್ ಅಂದರೆ ಕೆಡಬಾರ್ದು ಅಂತ ಹೇಳಿ ಅದರಲ್ಲಿ ಕೆಮಿಕಲ್ ಹಾಕ್ತಾರೆ. ಈ ಕೆಮಿಕಲೇ ನಮಗೆ ಕ್ಯಾನ್ಸರಿಗೆ ಕಾರಣ ಆಗ್ತದೆ. ಲೀಗಲ್ ಅವೇರ್ನೆಸ್. ರಾಘವೇಂದ್ರ CP ಅವರು ಪೋಕ್ಸೋ ಅಂತ ಹೇಳಿದ್ರು. ಪಾಕ್ಸೋಗೋಸ್ಕರ ಒಂದು ಸಪ್ರೇಟ್ ಪ್ರೋಗ್ರಾಮೇ ಮಾಡಬೇಕಾಗತ್ತೆ. ಇಟ್ಸ್ ಅ ವೆರಿ ಸೆನ್ಸಿಟಿವ್. ಅದ್ರ ಬಗ್ಗೆ ಸಪ್ರೇಟ್ ಪ್ರೋಗ್ರಾಮ್ ಲೇಡೀಸ್ ಬೇಕಾಗುತ್ತೆ ಅಂತ ಹೇಳಿ ನಾನು ಜನರಲ್ ಲೀಗಲ್ ಅವೇರ್ನೆಸ್ ಬಗ್ಗೆ ಮಾತಾಡಬೇಕಂತ ಇಷ್ಟಪಡ್ತೀನಿ. ಮಕ್ಕಳೇ, ನಿಮಗೆಲ್ಲ ಹೇಳಬೇಕಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಬರುತ್ತೆ ನಿಮ್ಮ ಲೈಫ್ನಲ್ಲಿ. ಪ್ರತಿಯೊಂದು ರೈಟ್ ಫ್ರಮ್ ಯುವರ್ ಬರ್ತ್ ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ಯುವರ್ ಲೈಫ್ ಬರುತ್ತೆ. ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಬರುತ್ತೆ, ಮುಂದೆ ಎಜುಕೇಷನ್ ಆ್ಯಕ್ಟ್ ಬರುತ್ತೆ, ಮುಂದೆ ಸೋ ಮೆನಿ ಕ್ರಿಮಿನಲ್ ಲಾಸ್ ಬರುತ್ತೆ, ಸಿವಿಲ್ ಲಾಸ್ ಬರುತ್ತೆ. ಪ್ರತಿ ಹಂತದಲ್ಲೂ ರೋಡ್ ಮೇಲೆ ಹೋದರೆ ಟ್ರಾಫಿಕ್ ರೂಲ್ಸ್ ಬರುತ್ತೆ, ಮೋಟರ್ ವೆಹಿಕಲ್ ಆ್ಯಕ್ಟ್ಸ್ ಬರುತ್ತೆ, ಲೈಸೆನ್ಸ್ ಆ್ಯಕ್ಟ್ ಬರುತ್ತೆ. ಸೋ ಮೆನಿ ಆ್ಯಕ್ಟ್ಸ್ ಆರ್ ದೇರ್ ಇನ್ ಎವ್ರಿ ಸ್ಟೆಪ್ ಆಫ್ ಯುವರ್. ಪ್ರತಿಯೊಂದು ಹೆಜ್ಜೆನಲ್ಲಿ ಕೂಡ ಕಾನೂನು ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆನೇ ಬರ್ತಾ ಇರುತ್ತೆ. ಸೊ ಈಗಲೇ ಒಂಥರ ಬೇಸಿಕ್ ನಾಲೆಜ್ ಅಂತ ಹೇಳಿ ನಿಮಗಿದ್ದರೆ ದೆನ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ನಿಮ್ಮ ಜೀವನವನ್ನು ಆರ್ಗನೈಸ್ ಮಾಡಬೇಕಾದ್ರೆ ಅದರ ಸಂಬಂಧಪಟ್ಟ ಲಾಗಳನ್ನು ನೀವು ಈ ಸಣ್ಣ ಏಜಿಗೆ ಪೂರ್ತಿಯಾಗಿ ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಥರ ಒಂದು ಲಾ ಇದೆ. ಏನಾದರೂ ಸಿಚುವೇಶನ್ ಬಂದರೆ ಆ ಒಂದು ಲಾ ಬಗ್ಗೆ ತಿಳ್ಕೊಂಡು ಅದ್ರ ಪ್ರಕಾರ ಆ್ಯಕ್ಟ್ ಮಾಡೋದು ಇಸ್ ಆಲ್ವೇಸ್ ವೆರಿ ಸೇಫರ್. ಪ್ರತಿಯೊಂದು ಹಂತದಲ್ಲೂ ಲಾ ಬರುತ್ತೆ. ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಪೀಪಲ್ ಎದಕ್ಕೆ ಬೇಕು ಅಂತಾರೆ, ಬಟ್ ಯಾವ ಹಂತದಲ್ಲಿ ಬೇಕಾಗುತ್ತೆ ಅಂಥೇಳಿ ಈಗ ಐಡೆಂಟಿಟಿ ಇಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಐಡೆಂಟಿಫಿಕೇಷನ್, ನಿಮ್ಮ ಗುರುತು, ಅದಕ್ಕೆ ಈಗ ಆಧಾರ್ ಕಾರ್ಡ್ ಬಂದಿದೆ. ಆಧಾರ್ ಕಾರ್ಡ್ನೂ ಒಂದು ಆ್ಯಕ್ಟ್ ಪ್ರಕಾರ ಇದೆ. ನಿಮ್ಮ ಸ್ಕೂಲಿಂಗ್ ಆಗೋದು, ನಿಮ್ಮ ಎಜುಕೇಷನ್ ಆಗೋದು ಒಂದು ಆ್ಯಕ್ಟ್ ಪ್ರಕಾರ ಇರುತ್ತೆ. ನಿಮ್ಮ ಮ್ಯಾರೇಜ್ ಆಗೋದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಒಂದು ಆ್ಯಕ್ಟ್ ಪ್ರಕಾರ ಇದೆ.
ಈ ಸಂದರ್ಭದಲ್ಲಿ ಶ್ರೀ ನಗರೇಶ್ವರ ಕಲ್ಯಾಣ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಸಂಜೀವ್ ಗುಪ್ತಾ, ಶ್ರೀ ರಾಘವೇಂದ್ರ ಶಿತ್ರಿ, ಶ್ರೀಕಾಂತ್ ಜೋರಾರ್ ವಿಪಿ ಹಾಗೂ ಶ್ರೀ ನಾಗನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. AKR ದೇವಿ